guys, welcome back to my channel Life of Mew. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇರಳದ ಫೇಮಸ್ ಪುಟ್ಟುನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾರೆಲ್ಲ ಇದನ್ನ ಟ್ರೈ ಮಾಡಿದ್ದೀರಾ ಹಾಗೆ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಪುಟ್ಟು ಜೊತೆ ನಾನು ಇವತ್ತು ಮಾಡ್ತಾ ಇರೋದು ಕಡಲೆಕರಿ. ಇದಕ್ಕೆ ನಾವು ಕಡಲೆಗಸಿ ಕೂಡ ಅಂತ ಅನ್ಬೋದು. ಇದು ಕೇರಳದ ಫೇಮಸ್ ಅಡಿಗೆ. ನನ್ನ ಜೊತೆಗೆ ಇವತ್ತು ಕುಕ್ ಮಾಡ್ತಾ ಇರೋರು ಕೂಡ ಕೇರಳದವರು. ಸೊ ರೆಸಿಪಿ ತುಂಬಾನೇ ಟ್ರೆಡಿಷನಲ್ ಆಗಿರುತ್ತೆ. ಸೊ ತಡ ಮಾಡ್ದೇನೆ ರೆಸಿಪಿ ಕಡೆ ಹೋಗೋಣ. ನಾನ್ ನಿನ್ನೆ ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಟಿರೋ ಕಡಲೆಕಾಳನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ನೀವು ಕಡಲೆಕಾಳು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಹಸಿಮೆಣಸು, ಹಾಗೆ ಸ್ವಲ್ಪ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಬೇಯಿಸುವಂಥ ಕಡಲೆಕಾಳಿಗೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ನ ತರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಬೆಂದು ಸಾಫ್ಟ್ ಆಗಬೇಕು. ಕುಕ್ಕರ್ ವಿಜಿಲ್ ಆಗ್ತಿರುವಾಗ ನಾವು ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 1 ಸ್ಪೂನ್ ಸೋಂಪಿನ ಕಾಳು, ಹಾಗೆ ಅರ್ಧ ಸ್ಪೂನು ಕಾಳು ಮೆಣಸು, ಹಾಗೆ 1 ಏಲಕ್ಕಿ, ಇದು ಮೂರನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1 ದೊಡ್ಡ ಟೊಮ್ಯಾಟೊ ಕಟ್ ಮಾಡಿರೋದು, ಸಣ್ಣದಾದರೆ 2 ತಗೊಳ್ಳಿ, ಹಾಗೆ 1 ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು, ಇದೆರಡನ್ನೂ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಸೋಂಪು, ಕಾಳುಮೆಣಸು ಹಾಗೆ ಏಲಕ್ಕಿ, ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಹಾಗೆ ಶುಂಠಿನ ಕೂಡ ಸೇರಿಸ್ಕೋಬೇಕು. ನಿಮ್ಮನೆ ಮಿಕ್ಸಿ ಚೆನ್ನಾಗಿ ಗಟ್ಟಿ ಇದ್ರೆ ಅದನ್ನ ಹಾಗೆ ಹಾಕೋಬಹುದು, ಇಲ್ಲ ಅಂದ್ರೆ ಈ ಥರ ಜಜ್ಕೊಂಡು ಹಾಕೊಳ್ಳಿ. ಈ ಮಿಕ್ಸಿ ಜಾರ್ಗೆ ನಾನು 1.5 ಸ್ಪೂನ್ ಖಾರದ ಪುಡಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ನಾನಿಲ್ಲಿ 1.5 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಅಥವಾ 1/4 ಚಮಚ ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಈಗ ಕುಕ್ಕರ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 4 ವಿಷಲ್ ಹೊಡ್ಸ್ಕೊಂಡಿದ್ದೀನಿ ನಾನು. ಇವಾಗ ಕಾಳೆಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೀವು ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಹೀಗೆ ಸಾಫ್ಟ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ನೀವು ನೋಡ್ಬೋದು ನೀಟಾಗಿ ಬೆಂದಿದೆ. ಸೊ ಇವಾಗ ಈ ಬೆಂದಿರುವಂಥ ಕಾಳಲ್ಲಿ ಒಂದು 2 ಸ್ಪೂನನ್ನು ಈ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನೊಂದು ಅರ್ಧ ತೆಂಗಿನಕಾಯಿನ ಈ ರೀತಿಯಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ನಾವು ಈ ಕಡಲೆಕಸಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಪುಟ್ಟಿಗೆ ಬೇಕು. ನಾನು ಆವಾಗಲೇ ಮಿಕ್ಸಿಯಲ್ಲಿ ಹಾಕಿರೋದನ್ನೆಲ್ಲ ಒಂದು ರೌಂಡ್ ರುಬ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಿಮಗೆ ಮೋಸ್ಟ್ಲಿ ಇದು ನಮ್ಮ ಅಡುಗೆಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ಬೋದು. ಇದನ್ನು ಅವ್ರು ಕೇಳೋದವರೇ ಆಗಿರೋದ್ರಿಂದ ಅವ್ರ ಮನೇಲಿ ಹೇಗೆ ಮಾಡ್ತಾರೆ ಅದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಇವಾಗ ಕಾಯಿ ಹಾಕಿದ್ಮೇಲೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕಿಲ್ಲಿ. ಇಲ್ಲಿ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ನಿಮಗೆ ಕರೆಕ್ಟ್ ಕೇಳೋ ಟೇಸ್ಟೇ ಬರುತ್ತೆ. ಇನ್ನು ನಮ್ಮ ಕರ್ನಾಟಕದವ್ರಿಗೆ ಕೊಬ್ಬರಿ ಎಣ್ಣೆಲಿ ಅಡುಗೆ ಮಾಡಿದ್ದೇನೋ ಇಷ್ಟ ಇಲ್ಲ ಅಂತ ಅಂದರೆ ನೀವು ಕಡಲೆಕಾಯಿ ಎಣ್ಣೆ ಅಥವಾ ಇಲ್ಲ ಅಂದರೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಇದಕ್ಕೆ ಒಂದು 2-3 ಪೀಸ್ ಚಕ್ಕೆ, ಹಾಗೆ ಒಂದು 2-3 ಲವಂಗ ಹಾಕೊಳ್ಳೋಣ. ಒಂದು ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಇದೆಯಲ್ಲ, ಇದು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ಗರಿ ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಸೊಪ್ಪು, ನಾರ್ಮಲ್ ಕರಿಬೇವು. ಹಾಗೆ ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನ ಒಂದು 2-3 ನಿಮಿಷ ಫ್ರೈ ಮಾಡಿ ಅದು ಇನ್ನೊಂಚೂರು ಎಣ್ಣೆ ಬಿಟ್ಕೊಳ್ತಿದೆ ಅನ್ನೋವಾಗ ಈಗ ಬೇಯಿಸಿರೋವಂಥ ಕಾಳು ಏನಿದೆ ಅಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಕಡಲೆಕಾಳು ಹಾಕಿದ್ಮೇಲೆ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೋಬೋದು. ಅಷ್ಟು ಹಾಕ್ಕೊಂಡ್ಬಿಟ್ಟು ಆಗ ಟೇಸ್ಟ್ ನೋಡಿ, ಉಪ್ಪು ಖಾರ ಏನೇ ಕಡಿಮೆ ಇದ್ರೂ ಈ ಟೈಮಲ್ಲಿ ನೀವು ಎಕ್ಸ್ಟ್ರಾ ಮೇಲ್ಗಡೆ ಹಾಕ್ಕೊಳ್ಬೋದು. ನಮಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ಇನ್ನೊಂದು ಅರ್ಧ ಚಮಚ ಇದನ್ನು ಖಾರದ ಪುಡಿ ಹಾಕಿದ್ವಿ. ಎಲ್ಲ ಸರಿ ಇದಂತ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಬಿಟ್ರೆ ನಮ್ಮ ಕಡಲೆಕರಿ ರೆಡಿ ಆಗುತ್ತೆ. ಇವಾಗ ಪುಟ್ಟು ಮಾಡೋಣ. ಪುಟ್ಟು ಮಾಡೋಕ್ಕೆ ನಾ ಆವಾಗ ಹೇಳ್ದ ಹಾಗೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಿ ಅಲ್ವಾ. ಇವಾಗ 1 ಲೋಟ ಬಿಸಿನೀರು ತೊಗೊಂಡಿದ್ದೀನಿ. ಇದು ಉಗುರು ಬೆಚ್ಚಗಿದೆ. ಈ ಉಗುರು ಬೆಚ್ಚಗಿರುವಂಥ ನೀರಿಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ನಾವು ಅದನ್ನ ನೀಟಾಗಿ ಕರಗಿಸ್ಕೋಬೇಕು ಉಪ್ಪನ್ನ. ಹಾಗೆ ನಾವು ಸ್ಪೂನೆಲ್ಲ ತಿರುಗಿಸ್ಬೋದು. ಇದನ್ನ ನೋಡಿ ವೈಟ್ ಪುಟ್ಟು ಪೋಡಿ ಅಂತ ಇದೆ. ಈ ಥರ ನಿಮಗೆಲ್ಲ ಸೂಪರ್ ಮಾರ್ಕೆಟು ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಒಂಥರ ಅಕ್ಕಿ ರವೆನೇ. ನಾವು ಹೇಗೆ ಕಡುಬು ಮಾಡೋಕ್ಕೆ ಅಕ್ಕಿ ರವೆ ಮಾಡ್ಕೊಳ್ತೀವಲ್ಲ ಅದೇ ಥರ ರೆಡಿಮೇಡ್ ಇದು ಪುಟ್ಟು ಪೋಡಿ ಅಂತ. ಇದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಪುಟ್ಟು ಮಾಡ್ಬೋದು. ಹಾಗೆ ಇದು ಡಬಲ್ ಆಗುತ್ತೆ, ನೋಡ್ತಾ ಇರ್ಬೋದು. ನಾವಿಲ್ಲಿ ಈ 1 ಗ್ಲಾಸ್ ಪುಟ್ಟು ಪುಡಿ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ.
ಇಷ್ಟು ಪುಟ್ಟು ಪುಡಿಯಲ್ಲಿ ನಾವೊಂದು 3 ಪುಟ್ಟು ಮಾಡ್ಕೋಬೋದು. ಇವಾಗ ಏನು ಬಿಸಿನೀರಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪನೇ ಹಾಕ್ಕೊಳ್ಬೇಕು, ತೀರಾ ಜಾಸ್ತಿ ಹಾಕ್ಕೊಳ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ಹದಕ್ಕೆ ಇರಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ಏನಪ್ಪ ಅಂದರೆ ನೀವು ಎಷ್ಟು ನೀರು ಹಾಕ್ಕೋಬೇಕಂತ ಅಂದರೆ ಇದನ್ನು ಮುಷ್ಟಿ ಕಟ್ಟಿದ್ರೆ ಇದು ನೀಟಾಗಿ ಒಂದು ಬಾಲ್ ಥರ ಆಗಬೇಕು, ಒಡೆದು ಹೋಗಬಾರ್ದು. ಇವಾಗ ನೋಡ್ಬೋದು ನಮ್ಮ ಪುಟ್ಟು ಪುಡಿಗೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಅದು ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನಿಸಿ. ಇವಾಗ ನೋಡ್ತಾ ಇರ್ಬೋದು ಅವ್ರು ಇವಾಗ ಉಂಡೆ ಮಾಡಿ ತೋರಿಸ್ತಾರೆ ನಿಮಗೆ. ಆ ಥರ ನೀಟಾಗಿ ಉಂಡೆ ಕೈಯಲ್ಲಿ ಇರಬೇಕು, ಆ ಥರ ಒಡೆದು ಹೋಗಬಾರ್ದು. ಈ ರೀತಿಯಾಗಿ ಉಂಡೆ ಕಟ್ಟೋದು ಬಂದಮೇಲೆ ಈ ಪುಟ್ಟು ಪುಡಿನ ಒಂದು 5 to 10 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇವಾಗ ನೀವೊಂದು 5-10 ನಿಮಿಷ ಬಿಟ್ಟು ತೆಗೆದ್ಮೇಲೆ ಅದು ಮತ್ತೆ ಡ್ರೈ ಆಗಿರುತ್ತೆ. ಸೊ ಇವಾಗ ಮತ್ತೆ ನೀವು ನೋಡ್ಕೋಬೇಕು ಅದರಲ್ಲಿ ಉಂಡೆ ಕಟ್ಟಿದ್ರೆ ಅದು ಹೋಲ್ಡ್ ಆಗುತ್ತಾ ಅಥವಾ ಬ್ರೇಕ್ ಆಗುತ್ತಾ ಅಂತ. ಅದು ಖಂಡಿತ ಪುಟ್ಟು ಪುಡಿ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಮತ್ತೆ ಡ್ರೈ ಆಗಿರುತ್ತೆ. ಸೊ ನೀವು ನೋಡ್ಬೋದು ಉಂಡೆ ಕಟ್ಟಿದ್ರೆ ಅದು ನಿಲ್ತಾ ಇಲ್ಲ ಮುಂಚೆ ಥರ. ಅದಕ್ಕೆ ನೀವು ಒಂದು ಸ್ವಲ್ಪ ಮತ್ತೆ ಅದೇ ನೀರೇನಿದೆ ಅಲ್ಲ, ಬೆಚ್ಚು ಇರುವಂಥ ನೀರು, ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡು ಸೇಮ್ ಮುಂಚೆ ಥರ ಅದು ಉಂಡೆ ಕಟ್ಟೋ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೀವು ಈ ಪುಟ್ಟಿ ಪುಡಿ ರೆಡಿಮೇಡ್ ಸಿಗೋದ್ರಿಂದ ಈಸಿಯಾಗಿ ಇದನ್ನು ಒಂದು ನೆನೆಸ್ಕೊಂಡು 5-10 ಮಿನಿಟ್ಸಲ್ಲೇ ಮಾಡ್ಕೊಬಿಡ್ಬೋದು. ಈಸಿಯಾಗಿ ಒಂದರಾದ್ಮೇಲೆ ಒಂದು ಪುಟ್ಟನ್ನ ನೀವು 2 ಮಿನಿಟ್ಸ್ ಆಗ್ಬೋದು ಒಂದು ಪುಟ್ಟು ಮಾಡ್ಕೊಳ್ಳೋಕ್ಕೆ. ನೀವು ಮನೇಲೆ ಒಂದೇ ಥರ ತಿಂಡಿ ತಿಂದು ಬೋರ್ ಆದರೆ ಇದನ್ನು ಖಂಡಿತ ಮಾಡ್ಕೊಳ್ಳಿ. ಹಾಗೆ ಡೈಲಿ ಒಂದೇ ಥರ ತಿಂಡಿ ತಿಂದು ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಬೋರ್ ಆಗಿದ್ದರೆ ಈ ರೀತಿ ಅವ್ರಿಗೆ ಮಾಡಿಕೊಡಿ. ಹಾಗೆ ಇದನ್ನು ನೋಡ್ತಾ ಇರ್ಬೋದಲ್ಲ, ಇದು ಪುಟ್ಟು ಮಾಡುವಂಥ ಒಂದು ಪಾತ್ರೆ. ಸೊ ಈ ಥರದ್ದು ನೀವು ಬೇಕಿದ್ರೆ ಮೀಶೋಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು, ಇಲ್ಲಾಂದರೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಈ ಮಷಿನ್ ಇಲ್ಲ ಅಂದರೆ, ಈ ಪಾತ್ರೆ ಇಲ್ಲ ಅಂದರೆ, ನೀವು ಈ ಇಡ್ಲಿನ ಸ್ಟೀಮ್ ಮಾಡ್ತೀರಲ್ಲ ಇಡ್ಲಿ ಕುಕ್ಕರು, ಅದರಲ್ಲೇ ಒಂದು ಬೌಲಲ್ಲೋ ಅಥವಾ ಇನ್ನೂ ಯಾವುದ್ರಲ್ಲಾದರೂ ಗೆರಟೆ ಚಿಪ್ ಇರುತ್ತಲ್ಲ ಅದರಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು. ಫಸ್ಟ್ ಇದರಲ್ಲಿ ಸಣ್ಣ ಪ್ಲೇಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾನು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಇದ್ರೊಳಗಡೆ ನೋಡ್ಬೋದು ಹೀಗೆ ಹ್ಯಾಲೋ ಇರುತ್ತೆ, ಅದರೊಳಗಡೆ ಆ ಸಣ್ಣ ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ ನಾನು. ಪುಟ್ಟು ಪುಡಿನ ನಾವು ಇದಕ್ಕೆ ಫಿಲ್ ಮಾಡೋಕ್ಕಿಂತ ಮುಂಚೆ ಈ ಪಾತ್ರೆ ಏನಿದೆ ಅಲ್ಲ, ಇದರಲ್ಲಿ ನಾನೊಂದು ಅರ್ಧ ನೀರು ಹಾಕಿ ಒಲೆ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ನೀರು ಬಿಸಿಯಾಗಿ ಕುದಿಯೋ ಅಷ್ಟರಲ್ಲಿ ನಾವು ಈ ಕಡೆ ಪುಟ್ಟು ಪುಡಿನ ಈ ಮಷಿನ್ ಒಳಗೆ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ನಮ್ಮ ಪುಟ್ಟು ಪುಡಿ ಇವಾಗ ಪರ್ಫೆಕ್ಟ್ ಆಗಿದೆ. ಈ ರೀತಿಯಾಗಿ ಉಂಡೆ ಮಾಡಿದ್ರೆ ಅದು ನಿಲ್ತಾ ಇದೆ. ಫಸ್ಟು ಅಡಿ ಲೇಯರ್ಗೆ ನಾವಿಲ್ಲಿ 1 ಸ್ಪೂನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು 1 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಾದಮೇಲೆ ಪುಟ್ಟು ಪುಡಿನ ಹಾಕ್ಕೊಳ್ಬೇಕು. ನೀವು ತೆಂಗಿನಕಾಯಿ ತುರಿ ಹೆಚ್ಚು ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ನಿಮಗೆ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ಇಷ್ಟ ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಒಂದು ಅರ್ಧ ಆಗೋಷ್ಟು ಈ ಪುಟ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಆದಮೇಲೆ ಮತ್ತೆ ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ 1 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೊಂಡ್ಮೇಲೆ ಮತ್ತೆ ಪುಟ್ಟು ಪುಡಿನ ಹಾಕ್ಕೊಂಡು ಮತ್ತೆ 1 ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕಿ ಮುಗಿಸ್ಬಿಡೋದು ಅಷ್ಟೇ, ಈಸಿ. ನೀವು ಪ್ರತಿ ಸ್ಟೆಪ್ ಆಗ್ತಾ ಇದ್ದಾಗಲೂ ಒಂದ್ಸಲಿ ಹೀಗೆ ಟ್ಯಾಪ್ ಮಾಡಬೇಕು ನೀವು ನೆಲಕ್ಕೆ, ಯಾಕಂದರೆ ಒಳಗಡೆ ಏರ್ ಗ್ಯಾಪ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಇವಾಗ ನೋಡಿ ಈ ಮಷಿನ್ ಇದೆಯಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಎತ್ತಿದ್ರೆ ನೀವು. ಸೊ ಇದನ್ನು ನಾವು ನೀಟಾಗಿ ನಾವೇನು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಇದು ಇವಾಗ ಆಲ್ರೆಡಿ ಅದು ಕುದಿ ಬರ್ತಾ ಇದೆ, ನೀವು ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಅದ್ರ ಮೇಲೆ ನೀಟಾಗಿ ಇಟ್ಟರೆ ಆಯಿತು. ಈ ಪುಟ್ಟು ಹಾಕ್ಕೊಂಡಿರೋ ಇದನ್ನ ಇಟ್ಟ ನಂತರ ನೀವು ನೋಡ್ಬೋದು ಇನ್ನೊಂದು ಚಿಕ್ಕದು ನಮ್ಮ ಹತ್ರ ಒಂದು ಕ್ಯಾಪ್ ಥರ ಇದೆ, ಅದ್ರ ಮುಚ್ಚುಳ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಬೇಕು ಮೇಲ್ಗಡೆಯಿಂದ. ಈ ಪುಟ್ಟುನ ನೀವು ಒಂದು 2-3 ನಿಮಿಷ ನೀವು ಇದರಲ್ಲಿ ಸ್ಟೀಮ್ ಮಾಡಿದ್ರೆ ಸಾಕಾಗತ್ತೆ. ಈ ಮೇಲ್ಗಡೆ ಏನು ಮುಚ್ಚಳ ಇದೆ ಅಲ್ಲ ಅದರಲ್ಲಿ ಹೋಲ್ಸ್ ಇದೆ, ಆ ಹೋಲ್ಸಿಂದ ನಿಮಗೆ ಸ್ಟೀಮ್ ಬರೋದು ಗೊತ್ತಾಗುತ್ತೆ. ಅದು ಸ್ಟೀಮ್ ಬರ್ತಿದ್ದಂಗೆ ಈ ಪುಟ್ಟು ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೀವು ಪುಟ್ಟುನ ಇಟ್ಟು 1 ನಿಮಿಷ ಆಗ್ತಿದ್ದಂಗೆ ನಿಮಗೆ ಈ ಥರ ಹೊಗೆ ಬರ್ತಾ ಇದೆ ನೋಡಿ, ಇಲ್ಲಿ ಹೋಲ್ಸಿಂದ ಸ್ಟೀಮು ಇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದು 2 ಮಿನಿಟ್ಸ್ ಈ ಥರ ಮಾಡಿದ್ರೆ ಸಾಕು, ಆಮೇಲೆ ನೀಟಾಗಿ ತೆಗೆದುಬಿಟ್ರೆ ಆಯಿತು.
ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ಲಾಗಿ ಇದನ್ನು ಇಳಿಸ್ಕೋಬೇಕು. ಚಪಾತಿ ಒತ್ತುತ್ತೀವಲ್ಲ ಅದನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ರೋಲರ್ನ. ನೀವು ನೋಡ್ಬೋದು ಅದನ್ನು ಬಟ್ಟೆಯಲ್ಲಿ ಇಟ್ಕೊಂಡು ಈ ರೀತಿ ಹಿಂದ್ಗಡೆಯಿಂದ ಚಪಾತಿ ರೋಲರ್ ಇದೆಯಲ್ಲ ಅದರಿಂದ ಅದನ್ನ ಪುಷ್ ಮಾಡಬೇಕು. ಆವಾಗ ನಮಗೆ ನೀಟಾಗಿ ಪುಟ್ಟು ಬರುತ್ತೆ. ಹಾಗೆ ಇದು ಬ್ರೇಕ್ ಆಗಲ್ಲ, ಕೈಯಿಂದ ಮುಟ್ಟಿದ್ರೆ ಮಾತ್ರ ಬ್ರೇಕ್ ಆಗುತ್ತೆ. ಹಿಂದ್ಗಡೆ ಏನು ಪ್ಲೇಟ್ ಇದೆಯಲ್ಲ ಸಣ್ಣದು ಅದನ್ನ ಈ ರೀತಿಯಾಗಿ ತಗೊಂಡು ನಾವು ನೆಕ್ಸ್ಟ್ ಏನು ಬ್ಯಾಚ್ ಇದಲ್ಲ ನೆಕ್ಸ್ಟ್ ಪುಟ್ಟು ಅದನ್ನು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಪುಟ್ಟನ್ನ ಫಿಲ್ ಮಾಡ್ತಾ ನೀವು ನೋಡ್ಬೋದು ಇಲ್ಲಿ ಹೇಗೆ ನಾವು ಬಟ್ಟೆ ಇಟ್ಕೊಂಡು ಮತ್ತೆ ಇನ್ನೊಂದು ಪುಟ್ಟನ್ನ ಇದು ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಪುಟ್ಟು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಒಂದು 2-3 ನಿಮಿಷ ಆಗ್ಬೋದು. ಆದರೆ 2ರಿಂದ 2ನೇ ಪುಟ್ಟುವಿಂದ ಬೇಗ ಆಗುತ್ತೆ, ಯಾಕಂದರೆ ನೀರು ತುಂಬಾ ಕುದೀತಾ ಇರುತ್ತಲ್ವ. ಹಾಗಾಗಿ ನಾವಿಲ್ಲಿ 2ನೇ ಪುಟ್ಟು ಕೂಡ ಇಟ್ವಿ. ಹಾಗೆ ನಾನು ತೋರಿಸಿದ್ನಲ್ಲ ಆ ಒಂದು ಕಪ್ಪಲ್ಲಿ ನಮಗೆ 4 ಪುಟ್ಟು ಆಯಿತು. ಆ್ಯಕ್ಚುಲಿ ಅದು ಡಬಲ್ ಆಗುತ್ತೆ, ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇದನ್ನ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು, ನೀವು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ. ಹಾಗೆ ಪುಟ್ಟು ಜೊತೆ ಕಡಲೆಕರಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಎಗ್ ಕರಿ ಅಥವಾ ಚಿಕನ್ ಕರಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆ ಎಲ್ಲದೂ ಚೆನ್ನಾಗಿರುತ್ತೆ. ಹಾಗೆ ನೀವು ಸ್ವೀಟ್ ಇಷ್ಟಪಡೋರಾದರೆ ಕಾಯಿ ಹಾಲು ಅಥವಾ ಇಲ್ಲಾಂದರೆ ಹಣ್ಣಾಗಿರುವಂಥ ಪಚ್ಚು ಬಾಳೆಹಣ್ಣನ್ನು ಇದಕ್ಕೆ ಕಲಿಸ್ಕೊಂಡು ತಿನ್ಬೋದು. ನನಗಂತೂ ಪಚ್ಚು ಬಾಳೆಹಣ್ಣಿನ ಜೊತೆ ಪುಟ್ಟು ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಒಂದ್ಸಲಿ, ಹಾಗೆ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಶ್ರೀ ಕೃಷ್ಣ.